ನಿನಗೇನಪ್ಪ ಮಕ್ಳಿರಂಗೆ ಟೈಮ್ ಸಿಗ್ತೈತಿ, ಬೇಕಾದಂಗೆ ಟೈಮ್ ಇರ್ತೈತಿ, ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ತಿರುಗ್ತಿದ್ದೆ ಅಂತಂದೇಳಿ ಅನ್ಕೋಬೋದು. ಬಟ್ ಆ ಥರ ಏನಿಲ್ಲ. ನಾನು ಕೂಡ ಪ್ರೈವೇಟ್ ಸೆಕ್ಟರ್ನೊಳಗೆ ಕೆಲಸ ಮಾಡ್ತೀನಿ, ಅದು ಫೈನಾನ್ಸ್ ಫೀಲ್ಡ್. ನಮಗಿರೋ ಸ್ವಲ್ಪ ಟೈಮ್ನೊಳಗೆ ನಾವು ಎಂಜಾಯ್ ಮಾಡ್ಲಿಕ್ಕೆ ಅಂದ್ರೆ, ನಮಗೆ ಮನ್ಸಿಗೆ ಬಂದಿದ್ದು ಮಾಡ್ಲಿಕ್ಕಪ್ಪ ಅಂದ್ರೆ ಹೆಂಗೆ? ಯಾರು ನಿಮಗೆ ಹೇಳಿದವನು ಅವನು ನಮಗೆ ಮನ್ಸಿಗೆ ಬಂದಿದ್ದು ಮಾಡ್ಬೇಕಂದ್ರೆ ಕೆಲಸನೇ ಬಿಡ್ಬೇಕಂತ ಹೇಳಿದವನು ಅವನು? ನಾನಂತ ಆ ಥರ ಹೇಳೋಂಗಿಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನಿನಗಿರೋ ಸ್ಯಾಲ್ರಿಯಿಂದ, ನಿನಗಿರೋ ಜಾಬಿಂದ ನೀನು ಏನು ಕ್ರಿಯೇಟ್ ಮಾಡೋಕತ್ತಿದೆ, ಆಲ್ಟರ್ನೇಟ್ ಜೀವನ ಕ್ರಿಯೇಟ್ ಮಾಡ್ಕೊಳಕತ್ತಿದೆ ಇಲ್ಲ. ಇರೋ ಸ್ವಲ್ಪ ಫ್ರೀ ಟೈಮ್ನೊಳಗೆ ನೀನೇನು ಮಾಡೋಕತ್ತಿದೆ? EMI ಮೇಲೆ ಬೈಕ್ ತೊಗೊಂಡೆ, EMI ಮೇಲೆ ಮೊಬೈಲ್ ತೊಗೊಂಡೆ, ಇದೆಲ್ಲ ಜೀವನ. ಸೊ ಎಂಜಾಯ್ ಮಾಡಬೇಕು. ನಮ್ಗೆ ಇರೋ ಟೈಮ್ನೊಳಗೆ ನಾವೇನು ಮಾಡೋಕ್ಕಾಗುತ್ತೋ ಅದು ಮಾಡ್ಕೋಬೇಕು. ಮನ್ಸಿಗೆ ಇಷ್ಟ ಆಗಿದ್ದು ಮಾಡಬೇಕು. ಹಂಗಾಗಿ ಈ ಥರ ವೀಡಿಯೋ ಮಾಡ್ಕೊಂಡು ಅಡ್ಡಾಡ್ತಿರ್ತೀನಿ. ಇವಾಗ ತುಂಬ ಜನ ಹೇಳ್ತಾರೆ ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡೋದು ರಾಂಗ್ ಐಡಿಯಾ, ಇದು ಜಾಬ್ ಅನ್ನೋದು ಜೈಲಿದ್ದಂಗೆ ಅಂತ. ನೀವು ಜಾಬ್ ಮಾಡಿಬಿಡ್ರಿ, 2 ತಿಂಗಳು ಕೆಲಸ ಬಿಟ್ಟು ನೋಡಿರಿ, ನಿಮಗೆ ನರಕ ಅನ್ನೋದು ಏನು ಅನ್ನೋದು ಗೊತ್ತಾಗ್ತೈತಿ. ನಿನಗೆ ಪ್ರೆಷರ್ ಆಗ್ತೈತಿ, ಕೆಲಸ ಇಷ್ಟ ಆಗ್ತಿಲ್ಲ, ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗ್ತೈತಿ ನನಗೆ ಅನ್ನಿಸ್ದಾಗ ಕೆಲಸ ಬಿಟ್ಟು ಅದನ್ನ ಒಂದು 2 ತಿಂಗಳು ಟ್ರೈ ಮಾಡಿ ನೋಡಿರಿ. ನರಕ ಅದು. ಪ್ರೆಷರ್ ಆದರೂ ಏನೇ ಆದರೂ ಜಾಬು ಒಂದು ಹೊತ್ತು ಊಟ ಆಗ್ತೈತಿ. ಅದ್ರ ಮೇಲೆ ಕಾಮಿಡಿ ಮಾಡೋದಾಗಲಿ, ಕೇರ್ಲೆಸ್ ಮಾಡೋದಾಗಲಿ, ಕೇವಲವಾಗಿ ಮಾತಾಡೋದಾಗಲಿ ಮಾಡಬಾರ್ದು. ಈಗ ಎಲ್ಲರೂ ಬಿಸ್ನೆಸ್ ಮಾಡಿ ಕ್ಲಿಕ್ ಆಗಿದ್ದಪ್ಪ ಅಂದರೆ ಇಷ್ಟು ಜನ ಎಂಪ್ಲಾಯ್ಸ್ ಯಾಕೆ ಇರ್ತಿದ್ರು? ಯಾಕೆ ಇರ್ತಿದ್ರು? ಅದಕ್ಕೆ ನಮಗಿಷ್ಟ ಬಂದಿದ್ದು ಮಾಡೋದಕ್ಕೆ ಕೆಲಸ ಬಿಟ್ಟೇ ಮಾಡ್ಬೇಕಂತೇನಿಲ್ಲ. ಸ್ವಲ್ಪ ಫ್ರೀ ಟೈಮ್ ಸಿಗ್ತೈತಿ, ಎಲ್ಲರಿಗೂ ಸಿಗ್ತೈತಿ.